1935 ನವೆಂಬರ್ 29ರಂದು ಕ್ಯಾಪ್ಟನ್ ಗುರ್ಬಚನ್ ಸಿಂಗ್ ಸಲಾರಿಯಾ ಪಂಜಾಬ್ನ ಜರಗಾಂವ್ ಜಿಲ್ಲೆಯಲ್ಲಿ ಜನಿಸಿದರು. 1957ರಲ್ಲಿ ಅವರನ್ನು ಪದಾತಿ ದಳವಾದ 1ನೇ ಗೂರ್ಖಾ ರೈಫಲ್ಸ್ಗೆ ನಿಯೋಜಿಸಲಾಯಿತು. ಕ್ಯಾಪ್ಟನ್ ಸಲಾರಿಯಾ ಅವರು ವಿಶ್ವಸಂಸ್ಥೆಯ ಕಾಂಗೋ ಮಿಷನ್ನಲ್ಲಿ ನಿಯೋಜಿಸಲಾಗಿದ್ದ ಭಾರತೀಯ ಶಾಂತಿ ಪಾಲನಾ ಪಡೆಯ ಭಾಗವಾಗಿದ್ದರು. 1961ರ ಡಿಸೆಂಬರ್ 5ರಂದು ಕಾರ್ಯಾಚರಣೆಯ ಸಮಯದಲ್ಲಿ 1ನೇ ಗೋರ್ಖಾ ರೈಫಲ್ಸ್ನ 3ನೇ ಬೆಟಾಲಿಯನ್ಗೆ ರಸ್ತೆ ತಡೆಗಳನ್ನು ತೆರವುಗೊಳಿಸುವ ಕಾರ್ಯವನ್ನು ವಹಿಸಲಾಯಿತು. ಯಾಕೆಂದರೆ ಎಲಿಜಬೆತ್ ವಿಲ್ಲೆ ವಿಮಾನ ನಿಲ್ದಾಣಕ್ಕೆ ಹೋಗಲು ಮತ್ತು ಬರಲು ಸಾಧ್ಯವಾಗದಂತೆ ರಸ್ತೆ ತಡೆ ಮಾಡಲಾಗಿತ್ತು. 150 ಕಟಾಂಗ ಬಂಡುಕೋರರು ಈ ರಸ್ತೆ ತಡೆಗಳ ಸುತ್ತಲೂ ಹೊಂಚು ದಾಳಿ ನಡೆಸಿದರು. ಕ್ಯಾಪ್ಟನ್ ಸಲಾರಿಯಾ ತನ್ನ ಸಹಚರರೊಂದಿಗೆ ಬಂಡುಕೋರರನ್ನು ಎದುರಿಸಿದರು ಮತ್ತು ಖುಕ್ರಿ ದಾಳಿಯೊಂದರಿಂದಲೇ 40 ಬಂಡುಕೋರರನ್ನು ಕೊಂದರು. ಇದನ್ನು ನೋಡಿದ ಉಳಿದ ಬಂಡುಕೋರರು ಓಡಿ ಹೋದರು. ಆದರೆ ಈ ವೇಳೆ ಬಂಡುಕೋರರು ಹಾರಿಸಿದ್ದ 2 ಗುಂಡುಗಳು ಸಲಾರಿಯಾ ಅವರ ಕುತ್ತಿಗೆಯನ್ನು ಹೊಕ್ಕಿದ್ದವು. ವಿಜಯವನ್ನು ಸಾಧಿಸಲಾಯಿತು. ಆದರೆ ಭಾರತ ಮಾತೆಯ ಮಗನ ವೀರತ್ಯಾಗವಾಯಿತು. ಕ್ಯಾಪ್ಟನ್ ಗುರ್ಬಚನ್ ಸಿಂಗ್ ಸಲಾರಿಯಾ ಅವರ ಈ ಅಸಾಮಾನ್ಯ ಶೌರ್ಯಕ್ಕಾಗಿ ಅವರಿಗೆ ಮರಣೋತ್ತರವಾಗಿ ಭಾರತದ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾದ ಪರಮವೀರ ಚಕ್ರವನ್ನು ನೀಡಲಾಯಿತು. ಅವರ ತ್ಯಾಗವು ಭಾರತದ ಯುವಕರಿಗೆ ಸದಾ ಸ್ಫೂರ್ತಿದಾಯಕವಾಗಿದೆ. 1989ರ ನವೆಂಬರ್ 29ರಂದು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿನ ನಂತರ ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರು ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿದರು. ಈ ಚುನಾವಣೆ ಭಾರತದ ರಾಜಕೀಯದಲ್ಲಿ ಒಂದು ಮಹತ್ವದ ತಿರುವು. ಅವರ ಅಧಿಕಾರಾವಧಿಯು ಬೋಫೋರ್ಸ್ ಹಗರಣದಂತಹ ವಿವಾದಗಳಿಂದ ನಾಶವಾಯಿತು. ಇದು ಅವರ ಇಮೇಜ್ ಅನ್ನು ಗಮನಾರ್ಹವಾಗಿ ಹಾನಿಗೊಳಿಸಿತು. 1986ರ ಬೋಫೋರ್ಸ್ ಒಪ್ಪಂದದಲ್ಲಿನ ಭ್ರಷ್ಟಾಚಾರ ಮತ್ತು ದಲ್ಲಾಳಿಗಳನ್ನು 1987ರಲ್ಲಿ ಸ್ವೀಡಿಷ್ ರೇಡಿಯೋ ಬಹಿರಂಗಪಡಿಸಿತು. ಈ ಒಪ್ಪಂದಕ್ಕಾಗಿ ಸ್ವೀಡನ್ ಕಂಪನಿಯು ಭಾರತೀಯ ನಾಯಕರು ಮತ್ತು ರಕ್ಷಣಾ ಸಚಿವಾಲಯಕ್ಕೆ 60 ಕೋಟಿ ರೂಪಾಯಿ ಲಂಚ ನೀಡಿದೆ ಎಂಬ ಆರೋಪವಿತ್ತು. ಈ ಹಗರಣ ಬೆಳಕಿಗೆ ಬಂದ ನಂತರ 1989ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಬಹುಮತವನ್ನು ಪಡೆಯಲಿಲ್ಲ. ಇದರಿಂದಾಗಿ ರಾಜೀವ್ ಗಾಂಧಿಯವರ ಸರ್ಕಾರವನ್ನು ಅಧಿಕಾರದಿಂದ ಹೊರಹಾಕಲಾಯಿತು. ರಾಜೀವ್ ಗಾಂಧಿ ದೇಶದ 6ನೇ ಪ್ರಧಾನಿಯಾಗಿದ್ದರು. 1944ರ ಆಗಸ್ಟ್ 20ರಂದು ಜನಿಸಿದ ರಾಜೀವ್ ಗಾಂಧಿಯವರು 1991ರ ಮೇ 21ರಂದು ತಮಿಳುನಾಡಿನಲ್ಲಿ ಹತ್ಯೆಯಾದರು. 2008ರ ನವೆಂಬರ್ 29ರಂದು ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ ಮತ್ತು ಭದ್ರತಾ ಪಡೆಗಳು ತಮ್ಮ ಅದಮ್ಯ ಧೈರ್ಯ ಮತ್ತು ತ್ಯಾಗದಿಂದ ಮುಂಬೈಯನ್ನು ಭಯೋತ್ಪಾದನೆಯ ಹಿಡಿತದಿಂದ ಮುಕ್ತಗೊಳಿಸಿದರು. 10 ಪಾಕಿಸ್ತಾನಿ ಭಯೋತ್ಪಾದಕರು ಮುಂಬೈಯ ಹಲವು ಪ್ರಮುಖ ಸ್ಥಳಗಳ ಮೇಲೆ ದಾಳಿ ಮಾಡಿ 166 ಅಮಾಯಕರ ಹತ್ಯೆ ಮಾಡಿದ್ದರು. ಈ ದಾಳಿಗಳಲ್ಲಿ 106 ಮಂದಿ ಗಾಯಗೊಂಡಿದ್ದರು. ಭಯೋತ್ಪಾದಕರು ತಾಜ್ ಹೋಟೆಲ್, ಒಬೇರಾಯ್ ಟ್ರೈಡೆಂಟ್, ನಾರಿಮನ್ ಹೌಸ್ ಮತ್ತು ಇತರ ಸ್ಥಳಗಳನ್ನು ವಶಪಡಿಸಿಕೊಂಡಿದ್ದರು. 3 ದಿನಗಳ ಕಾಲ ನಡೆದ ಈ ಕಾರ್ಯಾಚರಣೆಯಲ್ಲಿ ಎನ್ಎಸ್ಜಿ ಕಮಾಂಡೋಗಳು ಮತ್ತು ಭದ್ರತಾ ಪಡೆಗಳು ಭಯೋತ್ಪಾದಕರನ್ನು ಎನ್ಕೌಂಟರ್ ಮಾಡಿ ಅಂತಿಮವಾಗಿ ನವೆಂಬರ್ 29ರಂದು ಮುಂಬೈ ಸುರಕ್ಷಿತವೆಂದು ಘೋಷಿಸಿದರು. ಈ ಕಾರ್ಯಾಚರಣೆಯಲ್ಲಿ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಮತ್ತು ಎಎಸ್ಐ ತುಕಾರಾಂ ಓಂಬ್ಲೆ ಸೇರಿದಂತೆ ಅನೇಕ ವೀರ ಸೈನಿಕರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟಿದ್ದರು. ಅಜ್ಮಲ್ ಕಸಬ್ನನ್ನು ಜೀವಂತವಾಗಿ ಸೆರೆಹಿಡಿಯಲು ಸಹಾಯ ಮಾಡಲು ಎಎಸ್ಐ ಓಂಬ್ಲೆ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದರು. ಇದು ನಂತರ ಈ ದಾಳಿಯ ಹಿಂದಿನ ಪಿತೂರಿಯನ್ನು ಬಹಿರಂಗಪಡಿಸುವಲ್ಲಿ ನಿರ್ಣಾಯಕವಾಯಿತು. 1970ರ ನವೆಂಬರ್ 29ರಂದು ಹರಿಯಾಣವು 100% ಗ್ರಾಮೀಣ ವಿದ್ಯುದೀಕರಣದ ಗುರಿಯನ್ನು ಸಾಧಿಸಿದ ಭಾರತದ ಮೊದಲ ರಾಜ್ಯವೆನಿಸಿತು. 1966ರಲ್ಲಿ ಪಂಜಾಬ್ನಿಂದ ಪ್ರತ್ಯೇಕಗೊಂಡ ಹರಿಯಾಣದಲ್ಲಿ ಗ್ರಾಮೀಣಾಭಿವೃದ್ಧಿಗೆ ಆದ್ಯತೆ ನೀಡಲಾಯಿತು. ರಾಜ್ಯ ಸರ್ಕಾರ ಎಲ್ಲಾ ಗ್ರಾಮಗಳಿಗೆ ವಿದ್ಯುದೀಕರಣದ ಗುರಿಯನ್ನು ಹೊಂದಿದ್ದು ಈ ಗುರಿಯನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಿತ್ತು. ಅಲ್ಲಿನ ರಾಜ್ಯ ಸರ್ಕಾರವು ಪ್ರತಿ ಹಳ್ಳಿಗೆ ವಿದ್ಯುತ್ ಒದಗಿಸಲು ಪರಿಣಾಮಕಾರಿ ಯೋಜನೆಯನ್ನು ಮಾಡಿತು. ಇದರಿಂದಾಗಿ ರೈತರು ನೀರಾವರಿ ಮತ್ತು ಇತರ ಕೃಷಿ ಕೆಲಸಗಳಿಗೆ ವಿದ್ಯುತ್ ಸೌಲಭ್ಯಗಳನ್ನು ಪಡೆಯಲಾರಂಭಿಸಿದರು. ಈ ಯಶಸ್ಸು ಹರಿಯಾಣವನ್ನು ಪ್ರಮುಖ ಕೃಷಿ ರಾಜ್ಯವಾಗಿ ಸ್ಥಾಪಿಸಿದ್ದು ಮಾತ್ರವಲ್ಲದೆ ಅಲ್ಲಿನ ಗ್ರಾಮೀಣ ಪ್ರದೇಶಗಳ ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗೆ ಕೊಡುಗೆ ನೀಡಿತು. ಈ ಉಪಕ್ರಮವು ಕೈಗಾರಿಕಾ ಮತ್ತು ಕೃಷಿ ಉತ್ಪಾದನೆಯಲ್ಲಿ ಹರಿಯಾಣಕ್ಕೆ ಹೊಸ ಆಯಾಮವನ್ನು ನೀಡಿತು. ಹರಿಯಾಣದ ಈ ಸಾಧನೆಯು ಆ ಸಮಯದಲ್ಲಿ ಭಾರತದ ಇತರ ರಾಜ್ಯಗಳಿಗೆ ಸ್ಫೂರ್ತಿಯಾಯಿತು ಮತ್ತು ಗ್ರಾಮೀಣ ವಿದ್ಯುದೀಕರಣವನ್ನು ರಾಷ್ಟ್ರೀಯ ಆದ್ಯತೆಯಾಗಿ ಪರಿಗಣಿಸಲು ಸಹಾಯ ಮಾಡಿತು.
1947 ನವೆಂಬರ್ 29ರಂದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಪ್ಯಾಲೆಸ್ತೈನ್ ಅನ್ನು ಅರಬ್ಬರು ಮತ್ತು ಯಹೂದಿಗಳ ನಡುವೆ ವಿಭಜಿಸುವ ನಿರ್ಣಯವಾದ ರೆಸಲ್ಯೂಷನ್ 181 ಅನ್ನು ಅನುಮೋದಿಸಿತು. ಪ್ರಸ್ತಾವನೆಯು ಈ ಪ್ರದೇಶದಲ್ಲಿ ಒಂದು ಯಹೂದಿ ಮತ್ತು ಒಂದು ಅರಬ್ ಹೀಗೆ ಎರಡು ಸ್ವತಂತ್ರ ದೇಶಗಳನ್ನು ರಚಿಸುವ ಯೋಜನೆಯನ್ನು ಪ್ರಸ್ತುತಪಡಿಸಿತು. ಇದರಲ್ಲಿ ಜೆರುಸಲೇಮ್ ಅನ್ನು ಅಂತಾರಾಷ್ಟ್ರೀಯ ವಲಯವಾಗಿ ಇರಿಸಲಾಗಿತ್ತು. ಯಹೂದಿ ನಾಯಕತ್ವವು ಈ ಪ್ರಸ್ತಾಪವನ್ನು ಒಪ್ಪಿಕೊಂಡಿತು. ಇದಕ್ಕೆ ವಿರುದ್ಧವಾಗಿ ಅರಬ್ ಮತ್ತು ಪ್ಯಾಲೆಸ್ತೇನಿಯನ್ ನಾಯಕರು ಪ್ರಸ್ತಾಪವನ್ನು ತಿರಸ್ಕರಿಸಿದರು. ಇದನ್ನು ತಮ್ಮ ಜಮೀನಿನ ಅತಿಕ್ರಮಣ ಎಂದು ಪರಿಗಣಿಸಿ ಪ್ರತಿಭಟನೆಯನ್ನು ನಡೆಸಿದ್ದರು. ಈ ವಿಭಜನೆಯ ಪ್ರಸ್ತಾಪವನ್ನು ಅನುಸರಿಸಿ 1948 ಮೇ 14ರಂದು ಯಹೂದಿಗಳು ಇಸ್ರೇಲ್ ರಚನೆಯನ್ನು ಘೋಷಿಸಿದರು. ಸ್ವಲ್ಪ ಸಮಯದ ನಂತರ ಅರಬ್ ದೇಶಗಳು ಇಸ್ರೇಲ್ ವಿರುದ್ಧ ಯುದ್ಧವನ್ನು ನಡೆಸಿದವು ಮತ್ತು ಈ ಪ್ರದೇಶದಲ್ಲಿ ದಶಕಗಳ ಕಾಲದ ಸಂಘರ್ಷವನ್ನು ಪ್ರಾರಂಭಿಸಿದವು. ಈ ಘಟನೆಯ ನಂತರ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ವಿವಾದಗಳು ಮತ್ತು ಸಂಘರ್ಷಗಳು ಮುಂದುವರೆದಿವೆ. ವಿವಾದವು ಭೂಮಿ, ಧಾರ್ಮಿಕ ಹಕ್ಕುಗಳು ಮತ್ತು ಪ್ರಾದೇಶಿಕ ಸಾರ್ವಭೌಮತ್ವಕ್ಕೆ ಸಂಬಂಧಿಸಿದೆ. ಇಂದಿಗೂ ಈ ವಿಷಯವು ಜಾಗತಿಕ ರಾಜಕೀಯ ಮತ್ತು ಮಧ್ಯಪ್ರಾಚ್ಯ ಶಾಂತಿ ಪ್ರಯತ್ನಗಳಿಗೆ ಕೇಂದ್ರವಾಗಿದೆ.